ಗೌಡ್ರೆ, ಇನ್ನೊಂದ್ಸಲ ಏನು ಮನೆಗೆ ಹೋಗೋದು? ಈಗಲೇ ಫೋನ್ ಮಾಡಿ ಕಾಂತಂದು ಡೇಟ್ ತಗೊಬಿಡಿ. ಹೌದು ಗೌಡ್ರೆ, ಈಗಲೇ ಫೋನ್ ಮಾಡಿ ಕಾಂತನ ಹತ್ರ ಮಾತಾಡ್ಬಿಡಿ. ಎಲ್ಲಿ ನಿಮ್ ಬೀಗರು ಕಾಣಿಸ್ತಾನೆ ಇಲ್ಲ. ಅದೇ ಪರ್ಮೇಸಿ, ನನಗೂ ಗೊತ್ತಾಗ್ತದೆ ಇಲ್ಲ. ನಮ್ ಜೊತೆನೆ ಬಂದ್ರು, ಎಲ್ಲೋದ್ರು? ಬೀಗ್ರ ಬೀಗ್ರೆ, ಎಲ್ಲಿದ್ದೀರಾ? ಇದೇನಿದು ಇಷ್ಟೊಂದು ಗಲಾಟೆ ಮಾಡ್ತಾರಲ್ಲ ಎಲ್ಲ ಸೇರ್ಕೊಂಡು? ಅಯ್ಯೋ ನನ್ ಬೀಗ್ತಿ ಯಾಕಪ್ಪ ಬಂದ್ಲು ಈಗ? ಇವ್ರು ಬೇರೆ ಕುಡ್ಕೊಬಂದು ನಿಂತಿದ್ದಾರೆ. ಬಾಯಿ ಬಂದ ಮಾತಾಡ್ತಾಳೆ ಈಗ ಅವಳು. ಏನ್ ಮಾಡ್ಲಿ ಈಗ? ಬೀಗ್ರೆ, ಇದೇಕೆ ಎಲ್ರು ಈ ತರ ಸೊಟ್ಟಾಗಿ ನಿಂತಿದ್ದೀರಾ? ಏನಾಯ್ತು? ಓ ಬೀಗ್ರೆ, ನಮಸ್ಕಾರ ನಮಸ್ಕಾರ. ಬೀಗ್ರೆ, ಕುಡ್ಕೊ ಬಂದಿದ್ದೀರಾ? ಹೌದು ಬೀಗ್ರೆ, ಕುಡ್ಕೊಂಡ್ ಬಂದಿದ್ದೀವಿ. ಯಾಕೆ ಸಾಕಾಗ್ತಾ ಇದೀರಾ? ಏನ್ ಬೀಗ್ರೆ, ಹಿಂದೆ ಹೋಗಿ ನಿಂತಿದ್ದೀರಾ? ಮಾತ್ಗೂ ಉಪದೇಶ ಕೊಡ್ತೀರಾ ನನ್ನ ಮಗಳಿಗೆ, ಹಂಗಿರೋ ಹಿಂಗಿರೋ ಅಂತ. ಇವಾಗ ನೋಡಿ ನಿಮ್ ಗಂಡ ಕುಡ್ಕೊಂಡು ವಾಲಾಡ್ತವ್ರಲ್ಲ, ಇದಕ್ಕೇನು ಹೇಳ್ತೀರೋ? ಅಮ್ಮ, ಮಾವಯ್ಯ ಕುಡ್ಕೊ ಬಂದ್ರೆ ನಮ್ಮತ್ತೆ ಏನ್ ಮಾಡಕ್ಕಾಗತ್ತೆ? ಸೊಸೆ ಮದ್ದು, ನೀನು ಸೂಪರ್. ಮಗಳೇ, ಸುಮ್ಮನೆ ನಿಂತ್ಕೋ ಬಾಯಿ ಮುಚ್ಕೊಂಡು. ನಾನು ನಿಮ್ಮ ಅತ್ತೆ ಹತ್ರ ಮಾತಾಡ್ತಾ ಇದ್ದೀನಿ. ಏನ್ ಬೇಗ್ರೆ ಹಿಂಗ್ ಮಾತಾಡ್ತಾ ಇದ್ದೀರಾ? ನೀವ್ ಹೆಂಗ್ ಹೇಳ್ತಾ ಇದ್ದೀರಾ ಅಂದ್ರೆ ನಾನೇ ದುಡ್ಡು ಕೊಟ್ಬಿಟ್ಟು ಕುಡ್ಕೊ ಬಾ ಅಂತ ನನ್ ಗಂಡನ್ ಕಳ್ಸಿದ್ನೇನೋ, ಹಂಗ್ ಮಾತಾಡ್ತಾ ಇದ್ದೀರಾ? ನೀವು ದುಡ್ಡು ಕೊಟ್ಬಿಟ್ಟು ಕಳಿಸಿದ್ರು ಅಷ್ಟೇ, ಅವರು ದುಡ್ಡು ಕೊಟ್ಬಿಟ್ಟು ಕುಡ್ಕೊ ಬಂದಿದ್ರು ಅಷ್ಟೇ. ಮರೀದೆ ಹೋಯ್ತಾ ಇದಲ್ವ ಬೀದಿಲಿ? ಶಾಂತ, ಒಂದ್ ನಿಮಿಷ ಸುಮ್ಮನಿರು ನೀನು. ನಮ್ ಬೀಗ್ರ ಜೊತೆ ನಾನ್ ಮಾತಾಡ್ತೀನಿ. ಬೀಗ್ರೆ, ನಿಮ್ಮ ಗಂಡ ಎಲ್ಲಿ? ಅವರು ಎಲ್ಲೋದ್ರೂ ಗೊತ್ತಿಲ್ಲ. ನಾನು ಮಧ್ಯಾಹ್ನದಿಂದನೂ ಹುಡುಕ್ತಾ ಇದ್ದೀನಿ, ಎಲ್ಲೂ ಕಾಣಿಸ್ತಾ ಇಲ್ಲ. ಯಾಕೆ ಬೀಗ್ರೆ? ಯಾಕೆ ಅಂತ ಬೀಗ್ರೆ, ಇನ್ನೊಂದ್ ನಿಮಿಷ ನಿಮಗೆ ಗೊತ್ತಾಗತ್ತೆ. ಬೀಗ್ರೆ, ನೀವು ನನ್ನ ಬಿಟ್ಬಿಟ್ಟೆ ಬಂದ್ಬಿಡ್ರಿ. ನಾನು ಊರಿಗೆ ಹೊಸಬ, ನಂಗೆ ರೋಡೇ ಗೊತ್ತಾಗಿಲ್ಲ. ಹೆಂಗೋ ಪರಿಚಯ ಮಾಡ್ಕೊ ಬಂದೆ ನೋಡಿ ಈಗ. ಅವ್ವ, ಬೀಗ್ರೆ ನೋಡಿ, ಅಲ್ಲಿ ನಿಮ್ ಗಂಡನ ಕುಡ್ಕೊಂಡು ವಾಲಾಡ್ಕೊಂಡು ಬರ್ತಾವ್ರೆ. ಅಲ್ಲಿ ನೀವೆಷ್ಟು ದುಡ್ಡು ಕೊಟ್ಟು ಕಳ್ಸಿದ್ರಿ ಕುಡ್ಕೊ ಬರಕ್ಕೆ? ರೀ, ಕುಡ್ಕೊ ಬಂದಿದ್ದೀರಾ? ಮಲ್ಲಿಗೆ, ನನ್ನ ಮಲ್ಲಿಗೆ, ಮೆಲ್ಲಗೆ ಮಾತಾಡು. ಯಾಕೆ ಜೋರಾಗಿ ಹೋಗ್ತಾ ಇದೆಯಾ? ಏನ್ರಿ ಏನ್ರಿ ಆಗಿದೆ ನಿಮಗೆ? ಬೀಗರ ಮನೆಗೆ ಬಂದು ಹಿಂಗೆ ಕುಡ್ಕೊಂಡು ಬಂದು ನಿಂತಿದ್ದೀರಲ್ಲ, ನಮ್ಮ ಮರ್ಯಾದೆ ಏನಾಗಬೇಕು? ಮಲ್ಲಿಗೆ, ನಮ್ಮ ಬೀಗರು ಭಾಳ ಒಳ್ಳೆಯವರು. ನೀನೇನು ತಲೆ ಕೆಡಿಸ್ಕೊಬೇಡ. ಏನ್ರಿ, ನಾನು ಇವಾಗ ಮನೆಗೆ ಹೋಗ್ತೀನಿ, ಬರ್ತೀರಿ ಏನಿವಾಗ? ಏ ಗೌರಿ, ನಾ ಬರ್ತೀನಿ, ಹೋಗ್ರೀನ. ಹಾ, ಹೋಯ್ತೀನಿ ಬಿಡು. ಯಾರು ಚರಂಡಲ್ಲಿ ತೂರ ಆಡ್ಕೊಂಡು ಬಿದ್ಬಿಟ್ವಾ, ಆಮೇಲೆ ಮಾತಾಡ್ತೀನಿ. ಗೌಡ್ರೆ, ನಿಮ್ ಬೀಗರು ಬಂದ್ರಲ್ಲ, ಆ ಕಾಂತನ್ಗೆ ಫೋನ್ ಮಾಡ್ಬಿಡಿ. ಏನು? ಕಾಂತನಿಗೆ ಫೋನ್ ಮಾಡ್ಬೇಕಾ? ಯಾರ್ರಿ ಅವಳು ಕಾಂತ? ಅದೇ ಕಣೆ, ನಮ್ಮೂರ್ ಜಾತ್ರೆಗೆ ಕರೆಸಿರ್ಲಿಲ್ವಾ ಡ್ಯಾನ್ಸರ್ ಕಾಂತ. ಅವಳನ್ನ ಪರಕವ್ರ ಬರ್ತಡೆಗೆ ಕರೆಸ್ತೀನಿ ಅಂತ ಪರಮೇಶ್ವರ ಹೇಳಿದ್ರು. ಅದಕ್ಕೆ ಅವಳ ಫೋನ್ ನಂಬರ್ನ ನಾನು ಕೊಡ್ತೀನಿ ಅಂತ ಹೇಳಿದೀನಿ. ಅಪ್ಪ, ಡ್ಯಾನ್ಸರ್ ಕಾಂತನ ನೀವು ಕರೆಸ್ತಾ ಇದ್ದೀರಾ? ಸೂಪರ್ ಅಪ್ಪ, ಕರ್ಸಿ ಕರ್ಸಿ. ಮುಚ್ಚು ಬಾಯಿ. ಅಪ್ಪನ ತಕ್ಕ ಮಗಳು ಅದು ಏನು ಹುಡ್ತೇನೆ ನಾನು ಹೊಟ್ಟೆಲಿ. ನಾನು ಏನು ಮಾಡ್ತೀನೋ ಅದಕ್ಕೆ ಉಲ್ಟಾನೆ ಮಾಡ್ತಾಳೆ. ಸುಮ್ಮನೆ ನಿಂತ್ಕೋ. ಯಾಕಮ್ಮ ಯಾವಾಗಲೂ ಹಿಂಗೆ ಬೈತಾ ಇರ್ತೀಯ ಅಪ್ಪನಿಗೆ? ಅಪ್ಪ ನೋಡಿ ಎಷ್ಟು ಖುಷಿಯಾಗಿದ್ದಾರೆ, ಕುಡ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಇಲ್ಲಿ ಬಿಡು. ನಿನ್ಗೇನು ಪ್ರಾಬ್ಲಮ್? ಮಗಳೇ, ನೀನಂದ್ರೆ ನಂಗೆ ತುಂಬಾ ಇಷ್ಟ. ಅಪ್ಪಿದ್ರ ಕಷ್ಟನ ಅರ್ಥ ಮಾಡ್ಕೊಳ್ಳೋದು ಈ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳು ಮಾತ್ರ ಅನ್ನೋದನ್ನ ನೀನ್ ಪ್ರೂವ್ ಮಾಡ್ಬಿಟ್ಟೆ ಮಗಳೇ. ಶಾಂತಕ್ಕ, ನಿನ್ ಸೊಸೆ ನೆಕ್ಸ್ಟ್ ಲೆವೆಲ್. ಅಯ್ಯೋ, ಯಾಕೆ ನೀವೆಲ್ಲ ಈ ತರ ಜಗಳ ಆಡ್ತಾ ಇದ್ದೀರಾ? ಅವರೆಲ್ಲ ಸೇರ್ಕೊಂಡು ನಾನು ಬರ್ತಡೆಗೆ ತಯಾರಿ ಮಾಡ್ಕೊತವ್ರೆ. ಗೌಡ್ರೆ, ಅದ್ಯಾರೋ ಡ್ಯಾನ್ಸರ್ಗೆ ಫೋನ್ ಮಾಡಬೇಕು ಅಂದ್ರಲ್ಲ, ಫೋನ್ ಮಾಡಿ. ಲೇ ಪಾರಿ, ಬರ್ತಡೇ ಮಾಡ್ಕೊತಿರೋಳು ನೀನು. ನಿನ್ ಗಂಡ ಫೋನ್ ಮಾಡ್ಲಿ, ನನ್ ಗಂಡನ ಫೋನ್ ಮಾಡಿ ಅಂತ ಕೇಳ್ತೀಯಾ? ಇದಕ್ಕೂ ನಮ್ಗೆ ಏನ್ ಸಂಬಂಧ? ನೀವು ಗಂಡ ಅಂತ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಮನ್ನ ಎಳಿಬೇಡಿ ಇದಕ್ಕೆಲ್ಲ. ಶಾಂತ, ನೀನ್ ಯಾಕೆ ಇಷ್ಟು ಬೇಜಾರು ಮಾಡ್ಕೊಂತ ಇದೀಯಾ? ಪರಮೇಶಿ ನನ್ನ ತಮ್ಮ ಇದ್ದಂಗೆ. ಅವನ ಮನೆ ಬರ್ತಡೇ ಕೆಲಸನ ನಾವೆಲ್ಲ ಸೇರ್ಕೊಂಡು ಮಾಡಬೇಕು. ನಾ ಫೋನ್ ಮಾಡಿದ್ರೆ ಏನಾಯ್ತದೆ? ಬೀಗ್ರೆ, ನೀವು ಫೋನ್ ನಂಬರ್ ಕೊಡಿ. ರೀ, ನಿಮ್ಮ ಹತ್ರ ಅವಳ ಫೋನ್ ನಂಬರ್ ಹೆಂಗೆ ಬಂತು? ಅದೇ ಮಲ್ಗೆ, ನಮ್ಮ ಊರಿಗೆ ಡ್ಯಾನ್ಸ್ ಮಾಡಕ್ ಬಂದಿರ್ಲಿಲ್ವಾ, ಅವಾಗ ಫೋನ್ ನಂಬರ್ ತಗೊಂಡಿದ್ದೀನಿ ನಾನು. ಅಪ್ಪ ನೀವು ಸೂಪರ್, ಐ ಲೈಕ್ ಯು ಸೋ ಮಚ್. ಥ್ಯಾಂಕ್ ಯು ಮಗಳೇ.
ನಿಮ್ಮ ಅಮ್ಮನ ಸಿಡಕ್ ಮೂತಿ ನೋಡಿ ನೋಡಿ ನಂಗೆ ಬೇಜಾರಾಗ್ಬಿಟ್ಟಿದೆ. ಯಾವಾಗ ಎಲ್ಲಿ ಕಾಂತಂದು ಡ್ಯಾನ್ಸ್ ಇರುತ್ತೋ ಅವಾಗ ಹೋಗಿ ಅವಳು ಡ್ಯಾನ್ಸ್ ನೋಡ್ಕೊಂಡ್ ಬಂದ್ಬಿಟ್ರೆ ಫುಲ್ ಖುಷಿ ನಂಗೆ. ಅವ್ವ ಬೀಗ್ರೆ, ಏನು ನಿಮ್ ಗಂಡ ಮಾತಾಡ್ತಿರೋ ಮಾತು? ಅವ್ಳು ನೋಡ್ಕೊಂಡ್ ಬಂದ್ರೆ ಫುಲ್ ಖುಷಿ ಆಗ್ಬಿಟ್ಟದಂತೆ. ಅವ್ಳು ಬಂದ್ರೆ ಇನ್ ನಮ್ ಗಂಡಿದ್ರೆ ಹೆಂಗ್ ಆಡ್ತಾರೋ ನೋಡ್ಬೇಕು. ಶಾಂತಕ್ಕ, ಯಾವ್ದಕ್ಕೂ ನಾವು ನಮ್ಮ ಹುಷಾರಲ್ಲಿ ಇರ್ಬೇಕು ಅನ್ಸುತ್ತೆ. ಬೀಗ್ರೆ, ನೀವು ನಿಮ್ಮ ಫ್ರೆಂಡ್ಸು ಕಾಂತನ್ ಡ್ಯಾನ್ಸ್ನ ಒಂದ್ಸಲ ನೋಡ್ಬೇಕು. ಹುಚ್ಚೇದ್ ಕುಣಿತೀರ ಬೀಗ್ರೆ. ಬೀಗ್ರೆ, ನೀವ್ ಹೇಳದ್ನ ಕೇಳಿದ್ರೇನೆ ಮೈಯೆಲ್ಲ ಜುಮ್ ಅನ್ನತ್ತೆ. ಜಿಂಗಳಕ್ಕಿ ಜಿಂಗಳಕ್ಕಿ ಬಾ ಮಣಿ ಮಣಿ ಬಾ ಮಣಿ 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 ಚಿಂತಾಮಣಿ. ಓ ಜಿಂಗಳಕ್ಕಿ ಜಿಂಗಳಕ್ಕಿ ಬಾ, ಓ ಜಿಂಗಳಕ್ಕಿ ಜಿಂಗಳಕ್ಕಿ ಬಾ, ಓ ಜಿಂಗಳಕ್ಕಿ ಬಾ. ಅಪ್ಪ, ಮಾವಯ್ಯನಿಗೆ ಫೋನ್ ನಂಬರ್ ಕೊಡಿ. ಡ್ಯಾನ್ಸರ್ ಕಾಂತ ಪ್ರೋಗ್ರಾಮ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಐ ಲೈಕ್ ಯು ಸೋ ಮಚ್. ಬೀಗ್ರೆ, ಫೋನ್ ಮಾಡಿ. ಬೀಗ್ರೆ, ರಿಂಗ್ ಆಗ್ತಾ ಇದೆ. ಕಾಂತ ಫೋನೇ ತೆಗಿತಾ ಇಲ್ಲ. ಗೌಡ್ರೆ, ಇನ್ನೊಂದ್ಸಲ ಮಾಡಿ. ಮಾಡ್ತೀನಿ. ರಿಂಗ್ ಆಗ್ತಾ ಇದೆ. ಹಲೋ 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 ಹಲೋ, ಯಾರಿ ನೀವು? ಸುಮ್ಮನೆ ಹಲೋ ಹಲೋ ಅಂತ ಇದ್ದೀರಾ? ಮೇಡಮ್ ಅವರೇ, ಬೇಜಾರು ಮಾಡ್ಕೋಬೇಡಿ. ನಿಮ್ಮ ವಾಯ್ಸು ತುಂಬ ಸ್ವೀಟ್ ಆಗಿತ್ತು, ಅದಕ್ಕೆ ಹಲೋ ಹಲೋ ಅಂತ ಇದ್ದೆ. ರೀ, ನುಲಿ ಅಂದ್ಬಿಟ್ಬಿಟ್ಟು ನೆಟ್ ಮಾತಾಡಿ ಸ್ವೀಟ್ ಆಗಿದೆ ಅಂತ ಹೇಳಿ ವಾಯ್ಸು. ನಂಗೆ ಗೊತ್ತಿರೋ ಕೋಪಕ್ಕೆ ಏನು ಮಾಡಲಿ ನಾನು? ಹಲೋ ಸರ್, ಮಾತಾಡಿ. ಏನಕ್ಕೆ ಕಾಲ್ ಮಾಡಿದ್ದೀರಾ? ಹಲೋ ಮೇಡಮ್, ನನ್ನ ಹೆಸರು ಸುಂದರೇಗೌಡ ಅಂತ. ನೀವು ಡ್ಯಾನ್ಸರ್ ಕಾಂತನ ಮಾತಾಡ್ತಾ ಇರೋದು? ಇಲ್ಲ ಸರ್, ನಾನು ಅವ್ರ ಮ್ಯಾನೇಜರ್ ಮಾತಾಡ್ತಾ ಇರೋದು, ಖುಷ್ಬು ಅಂತ. ಖುಷ್ಬು ಅಂತನಾ? ಖುಷಿಯಾಗಿದೆ ಏಕೋ ನಿನ್ನಿಂದಲೇ. ಅವ್ವ ಶಾಂತಕ, ಗೌಡ್ರಿಗೆ ಏನೋ ಆಗಿದೆ ಬಿಡು. ರೀ, ನೆಟ್ಟಿಗೆ ಮಾತಾಡಿ, ಇಲ್ಲಾಂದ್ರೆ ಬಂದು ಫೋನ್ ಕಿತ್ ಬಿಸಾಕ್ತೀನಿ ನೋಡಿ ಇವಾಗ. ಸರ್, ಏನಾದರೂ ಡಿಸ್ಟರ್ಬೆನ್ಸ್ ಆಗ್ತಿದೆ, ಸ್ವಲ್ಪ ಸೈಡಿಗೆ ಬಂದು ಮಾತಾಡ್ತೀರಾ? ಖುಷ್ಬು ಅವ್ರೆ, ನನ್ನ ಸುತ್ತಮುತ್ತ ಸ್ವಲ್ಪ ಅನ್ಎಜುಕೇಟೆಡ್ ಜನ ಇದ್ದಾರೆ. ಅವ್ರಿಗೆ ಒಬ್ಬರು ಫೋನಲ್ಲಿ ಮಾತಾಡ್ಬೇಕಾದ್ರೆ ಸುಮ್ಮನಿರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನೋಡಿ. ನೀವು ಸೈಡಿಗೆ ಕರಿತಿದ್ದೀರ ಅಂದಮೇಲೆ ನಾನು ಬರದೇ ಇರ್ತೀನ? ಬಂದೇ ಇರಿ. ಅದೇ ಮಾವಯ್ಯ ನಿಮ್ನ ಅನ್ಎಜುಕೇಟೆಡ್ ಅಂತ ಫೋನಲ್ಲಿ ಬೈತಾವ್ರೆ. ಅಂತಾರೆ ಅಂದೆ ಏನ್ ಮಾಡ್ತಾರೆ? ಅದು ಯಾವ ಜೊತೆ ಫೋನಲ್ಲಿ ನುಲ್ಕೊಂಡು ಮಾತಾಡ್ತಾರಲ್ಲ, ಮಾತಾಡಿ ಮುಗಿಸ್ಲಿ, ಕುಡ್ದಿರೋ ನಶೆ ಎಲ್ಲ ಇಳಿಲಿ, ಅವಾಗ ಶಾಂತ ಅನ್ಕೊಂಡು ಬರ್ತಾರಲ್ಲ, ಅವಾಗ ಮಾಡ್ತೀನಿ ಅವ್ರಿಗೆ. ಗೌಡ್ರೆ, ಮಾತಾಡಿ, ಆಮೇಲೆ ಲೈನ್ ಏನಾದ್ರು ಕಟ್ ಆಗ್ಬಿಟ್ಟದು. ಹಲೋ ಸರ್, ಲೈನಲ್ಲಿ ಇದ್ದೀರಾ? ಖುಷ್ಬು ಅವ್ರೆ, ಲೈನಲ್ಲಿ ಇದ್ದೀನಿ. ನಾನು ನಿಮ್ಗೆ ಏನಕ್ಕೆ ಫೋನ್ ಮಾಡಿದೆ ಅಂದರೆ, ನನ್ನ ಫ್ರೆಂಡ್ ಪರಮೇಶಿ ಅವ್ರ ಹೆಂಡತಿ ಪಾರಕ್ ಅವ್ರದ್ದು ಬರ್ತ್ಡೇ ಇದೆ ನಾಳೆ. ಅದಕ್ಕೆ ಡ್ಯಾನ್ಸರ್ ಕಾಂತ ಮೇಡಮ್ ಅವ್ರನ್ನ ಈ ಪ್ರೋಗ್ರಾಮ್ಗೆ ಫಿಕ್ಸ್ ಮಾಡಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ನಾಳೆ ಅಲ್ವಾ ಸರ್? ಓಕೆ, ಮೇಡಮ್ದು ಡೇಟ್ ಇದೆ, ನಾನು ಬರ್ಕೋತೀನಿ. ಅವ್ರದ್ದು ಪೇಮೆಂಟ್ 50,000 ಆಗುತ್ತೆ. ಪೇ ಮಾಡಿದ್ರೆ ನಾನು ನಿಮಗೆ ಡೇಟ್ ಕೊಡ್ತೀನಿ. ಏನು ಮೇಡಮ್ ಅವ್ರೆ, ಇಷ್ಟೊಂದು ಹೇಳ್ತಾ ಇದ್ದೀರಾ? 50,000ನಾ? 50,000? ನೀವ್ರೆ ಯಾಕೆ ಶಾಕ್ ಆಗ್ತಾ ಇದ್ದೀರಾ? ಕಾಂತ ಟಾಪ್ ಡ್ಯಾನ್ಸರು, ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ. ಪಂಚಾಯತಿ ಪರ್ಮಿಷನ್ ನೋಡ್ಕೊತಾರ ಬಿಡಿ. ಗೌಡ್ರೆ, ತಲೆ ಕೆಡ್ಸ್ಕೊಬಿಡಿ. ನಮ್ಮ ಪಂಚಾಯತಿಲಿರೋ ಎಲ್ಲ ಸದಸ್ಯರ ಹತ್ರ ನಾನು ದುಡ್ಡನ್ನ ಕಲೆಕ್ಟ್ ಮಾಡಿ ಕೊಡ್ತೀನಿ. ನೀವು ಬುಕ್ ಮಾಡಿ ಕಾಂತನ್ನ. ಪರ್ಮಿಷನ್ ಹೇಳ್ತಾವನಲ್ಲ, ಬುಕ್ ಮಾಡಿ ಗೌಡ್ರೆ. ಖುಷ್ಬು ಅವ್ರೆ, ಹಾಂ ಹೇಳಿ ಸರ್. 50,000 ನಾವು ಕೊಡ್ತೀವಿ. ಕಾಂತ ಮೇಡಮ್ ಅವ್ರ ಡೇಟ್ನ ಬುಕ್ ಮಾಡಿ. ಹಾಂ ಓಕೆ ಸರ್, ನಿಮ್ಮೂರ್ದು ಲೊಕೇಶನ್ ಎಲ್ಲ ಕಳಿಸ್ಬಿಡಿ. ನಾಳೆ 5 ಗಂಟೆಗೆ ನಮ್ಮ ಮೇಡಮ್ ಅವ್ರು ಬರ್ತಾರೆ. ಓಕೆ ಖುಷ್ಬು ಅವ್ರೆ, ಬಾಯ್, ಗುಡ್ ನೈಟ್. ಗುಡ್ ನೈಟ್ ಗೌಡ್ರೆ. ಬೀಗ್ರೆ, ಡೇಟ್ ಫಿಕ್ಸ್ ಆಯ್ತು ನೋಡಿ ಕಾಂತಂದು. ಪಾರಿ, ನಡಿ ಮನೆಗೆ ಹೋಗುವ. ನಿನ್ ಬರ್ತಡೆಗೆಲ್ಲ ನಾಳೆ ರೆಡಿ ಮಾಡ್ಬಿಡ್ತೀನಿ. ಬನ್ರಿ ಹೋಗೋಣ. ನಮಸ್ಕಾರ ವೀಕ್ಷಕರೇ, ನಾಳೆ ನಮ್ಮ ಪಾರಕ್ ಅವ್ರ ಬರ್ತಡೆಗೆ ಡ್ಯಾನ್ಸರ್ ಕಾಂತನ್ ಕರೆಸ್ತಾ ಇದ್ದೀವಿ. ನೀವೆಲ್ಲರೂ ಮಿಸ್ ಮಾಡದೆ ಬರ್ತ್ಡೇ ಪಾರ್ಟಿಗೆ ಬನ್ನಿ.
ನಮ್ಮ ಜೊತೆ ನೀವು ಸೇರ್ಕೊಂಡು ಎಂಜಾಯ್ ಮಾಡಿ ಅಂತ ನಿಮ್ಗೆ ಕೇಳ್ಕೊತಾ ಇದ್ದೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ.